ಕನ್ನಡಿಗ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ 15 ದಿನಗಳಿಂದ ನಮ್ಮ ಸುತ್ತಲೂ ನಡೆದು ಹೋದ ಹಾಗೂ ನಡೆಯುತ್ತಿರುವ ಘಟನಾವಳಿಗಳ ಬಗ್ಗೆ ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ದೇಶಾದ್ಯಂತ ಅಯೋಧ್ಯ ಶ್ರೀರಾಮಚಂದ್ರನ ಮಂದಿರದ ದೇಣಿಗೆ ಹಣವನ್ನು ಕದ್ದಂಥ ಕಳ್ಳರದ್ದೇ ಸುದ್ದಿ. ಅಯೋಧ್ಯೆಯಲ್ಲೇ ವಾಸವಾಗಿರುವಂಥ ಇಕ್ಬಾಲ್ ಅನ್ಸಾರಿ ಅಂತಕ್ಕಂಥವರು, ಇವರು ಅಯೋಧ್ಯ ರಾಮ ಮಂದಿರದ ನಿರ್ಮಾಣದ ವಿರುದ್ಧ ಹೋರಾಡಿದವರು. ಇವರ ಹೇಳಿಕೆ ಈ ರೀತಿ ಇದೆ: ಹಣವನ್ನು ಕದಿಯಬಾರದಿತ್ತು, ಕದ್ದಿದ್ದಾರೆ, ಕದ್ದವರು ಬಿಡಲ್ಪಡುವುದಿಲ್ಲ. ಯೋಗಿ ಆದಿತ್ಯನಾಥ್ ಸರಿಯಾದ ತನಿಖೆಯನ್ನು ನಡೆಸುತ್ತಾರೆ. ಹಾಲಿಗೆ ಹಾಲು, ನೀರಿಗೆ ನೀರು, ನ್ಯಾಯಕ್ಕೆ ನ್ಯಾಯ ಸಿಗಲಿದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಆ ಬಗ್ಗೆ ಹೇಳಿಕೆಯನ್ನು ಕೊಟ್ಟು, ಇದರಲ್ಲಿ ದೊಡ್ಡವರ ಕೈವಾಡವೂ ಇರಬಹುದು, ದೊಡ್ಡವರನ್ನು ರಕ್ಷಿಸುವ ಕೆಲಸವನ್ನು ಮಾಡಲಾಗುತ್ತಿದೆ, ಬರೀ ಡ್ರೈವರು, ಕೌಂಟಿಂಗ್ ಏಜೆಂಟು ಇಂಥವರನ್ನು ಮಾತ್ರ ತನಿಖೆ ನಡೆಸಲಾಗುತ್ತಿದೆ, ದೊಡ್ಡವರನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಗೋವಿಂದೇಗೌಡ ಅಂತಕ್ಕಂಥ ಒಬ್ಬರು ಶಿಕ್ಷಣ ಸಚಿವರು ನಮ್ಮ ಸರ್ಕಾರದಲ್ಲಿದ್ದರು. ಅವರು ಗೋವಿಂದೇಗೌಡ ಅಂತ ಅವನು ಕರೀತಾಯಿದ್ರು. ಅಂದರೆ ಗೋವಿಗೆ ಸಮಾನವಾಗಿರ್ತಕ್ಕಂಥ ಸಾತ್ವಿಕ ಮನುಷ್ಯ, ಭ್ರಷ್ಟಾಚಾರ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ. ಅವರ ಕಾಲದಲ್ಲಿ ಅವರ ಇಲಾಖೆಯ ಅಧಿಕಾರಿಗಳು, DDPI, ಜಾಯಿಂಟ್ ಡೈರೆಕ್ಟರು, ಈ ಶಿಕ್ಷಣ ಇಲಾಖೆಯಲ್ಲಿ ಇರ್ತಾರಲ್ಲ ಇವರು ಮನೆಗಳನ್ನು ರೈಡ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ಹಣ ಜಪ್ತಾಗಿತ್ತು. ಇದು ಹೇಳಬೇಕಾದದ್ದು ಯಾಕೆ ಅಂತ ಹೇಳಿದರೆ, ಅಧಿಕಾರಿಗಳ ಮನೆಯಲ್ಲಿ ಹಣ ಸಿಕ್ಕಾಗ ಗೋವಿಂದೇಗೌಡರು ಇದಕ್ಕೆ ಹೊಣೆ, ಗೋವಿಂದೇಗೌಡರು ಹಣವನ್ನು ತಿಂದಿದ್ದಾರೆ ಅಂಥೇಳಿ ಆವತ್ತಿನ ದಿವಸ ಯಾರೂ ಅದನ್ನು ಗಲಾಟೆ ಮಾಡಲಿಲ್ಲ. ಚಂಪತ್ ರಾಯ್ ಅನ್ನುವಂಥ ಒಬ್ಬರು ಇವರೇನು ಟ್ರಸ್ಟಿ ಇದ್ದಾರೆ, ಇವರು ಕೂಡ ಅಂಥ ಸ್ವಭಾವದರೆ ಅಂಥೇಳಿ ಎಲ್ಲ ಬಲ್ಲ ಮೂಲಗಳು ಹೇಳ್ತಾ ಇವೆ. ಚಂಪತ್ ರಾಯ್ ಅವರ ಡ್ರೈವರು ಚಂಪತ್ ರಾಯ್ ಅವರ ಗಮನಕ್ಕೆ ತರದಂತೆ ದುಡ್ಡಿನ ಆಸೆಗೆ ಕಳ್ಳತನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಚಂಪತ್ ರಾಯ್ ಅವರೇ ತಮ್ಮ ಡ್ರೈವರಿಂದ ಹಣವನ್ನು ಕದಿಸಿದ್ದಾರೆ ಅಂತ ತೀರ್ಮಾನಕ್ಕೆ ನಾವು ಬರುವುದು ಉಚಿತವಲ್ಲ. SIT ತನಿಖೆಯನ್ನು ಮಾಡ್ತಾನೇ ಇದೆ. ಇದನ್ನು ಯಾರೂ ವಿರೋಧ ಪಕ್ಷದವರು ಹೊರಗಾರಿರ್ತಕ್ಕಂಥ ಸಂಗತಿ ಅಲ್ಲ. ಇದು ಆರೋಪ ಕೇಳಿ ಬಂದ ಕೂಡಲೇ SITಯನ್ನು ರಚನೆ ಮಾಡಿದ್ದಾರೆ. SIT ತನಿಖೆಯನ್ನು ಆರಂಭಿಸಿದೆ. ED ಕೂಡ ಇದರಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸನ್ನಿವೇಶಗಳು ಇವೆ. ಅಂದಮೇಲೆ ಇದು ದೂದ್ ಕ ದೂದ್, ಪಾನಿ ಕ ಪಾನಿ ಆಗುವಂಥ ಎಲ್ಲ ಲಕ್ಷಣಗಳು ಇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ. ಈ ವಿಷಯದಲ್ಲಿ ಮೋದಿಯವರು ಮಾತನಾಡಲಿಕ್ಕೇ ಬೇಕು ಅಂತಕ್ಕಂಥ ಆಗ್ರಹವು ಅದೇನೋ ಸಮುಚಿತ ಅಲ್ಲ. ಮೋದಿಯವರ ಹೇಳಿಕೆಯಿಂದ ಏನಾಗಬೇಕಾಗಿದೆ? ತನಿಖೆ ಆಗಬೇಕು, ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಬೇಕು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಭ್ರಷ್ಟಾಚಾರದಲ್ಲೇ ಮುಳುಗೆದ್ದಿರತಕ್ಕಂಥ ರಾಜಕೀಯ ಪಕ್ಷಗಳಲ್ಲಿ ಪ್ರತಿಯೊಬ್ಬರೂ ಪ್ರಾಮಾಣಿಕರಾಗಿ ಇರಲೇಬೇಕು ಅಂಥೇಳಿ ಎಣಿಸಲಿಕ್ಕೆ ಸಾಧ್ಯವೂ ಇಲ್ಲ. ಈ ದೃಷ್ಟಿಕೋನವನ್ನು ಎಲ್ಲರೂ ಬೆಳೆಸಿಕೊಂಡು ದೇಶದ ಹಿತರಕ್ಷಣೆಗಾಗಿ ಮಾತನಾಡುವುದನ್ನು ರೂಢಿಸಿಕೊಳ್ಳಬೇಕು. ಈಗೊಬ್ಬ ಮೀಡಿಯಾ ಹೆಡ್ ಅಥವಾ ಒಬ್ಬ ಸಿನಿಮಾ ನಟ ಚುನಾವಣೆಗೆ ನಿಂತು 1 ಪೈಸೆ ಖರ್ಚು ಮಾಡದಂತೆ ಆಯ್ಕೆಯಾಗಲಿಕ್ಕೆ ಸಾಧ್ಯವಿದೆಯೇ? ಖರ್ಚು ಮಾಡಲಿಕ್ಕೇ ಬೇಕು, ಸರ್ಕಾರಕ್ಕೆ ತಪ್ಪು ಲೆಕ್ಕವನ್ನು ಕೊಡಲಿಕ್ಕೇ ಬೇಕು. ಚುನಾವಣೆಯ ಖರ್ಚು ವೆಚ್ಚಗಳು ಎಷ್ಟು ಅನ್ನುವುದು ಎಲ್ಲರಿಗೂ ಗೊತ್ತಿದ್ದಂಥ ಸಂಗತಿ. ಹೀಗಿರುವಾಗ ಭಾರತೀಯ ಜನತಾ ಪಕ್ಷಗಳಿಗೆಲ್ಲರೂ ಪ್ರಾಮಾಣಿಕರೇ ಇರಬೇಕು. ಅಲ್ಲಿ ಯಾರೋ ಒಬ್ಬ ಭ್ರಷ್ಟ ಸಿಕ್ಕ ಅಂದ ಮಾತ್ರಕ್ಕೆ BJP ಒಂದು ಭ್ರಷ್ಟ ಪಕ್ಷ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದರೆ ಈ ದೇಶಕ್ಕೆ ಭವಿಷ್ಯವೇ ಇಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಥವಾ ವಿದೇಶಾಂಗ ಸಚಿವರು ಬೇರೆ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಾಗ ಇತ್ತೀಚೆಗೆ
ಆ ಎಳಸುಗಳು ಕೆಲವು ಪತ್ರಕರ್ತರು ನಮ್ಮ ದೇಶದಲ್ಲಿ ಯಾವುದೋ ಒಂದು ಮೂಲೆಯೊಳಗೆ ಈ ವಿಚಿತ್ರಕಾರಕ ಶಕ್ತಿಗಳು ಗಲಭೆಯನ್ನೇ ಎಬ್ಬಿಸಿರ್ತಾರೆ. ಅವ್ರ ಮೇಲೆ ಸ್ವಲ್ಪ ಕಠಿಣ ಕ್ರಮ ತೊಗೊಂಡಿರ್ತೀವಿ ನಾವು, ಲಾಠಿ ಚಾರ್ಜು ಅಂಥದ್ದು ಇಂಥದ್ದು ಹೀಗೆಲ್ಲ ಆಗಿರ್ತದೆ. ಅದನ್ನೆಲ್ಲ ನೋಡಿಬಿಟ್ಟು ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿದೆ ಅಂಥೇಳಿ ಒಂದು ಪ್ರಶ್ನೆ ಕೇಳೋದು. ಆ ಪತ್ರಕರ್ತರಂತೆ ನಾವು ಏನಪ್ಪ ಅಂದರೆ ಭಾರತೀಯ ಜನತಾ ಪಕ್ಷದೊಳಗಾಗಲಿ, ಕಾಂಗ್ರೆಸ್ ಪಕ್ಷದೊಳಗಾಗಲಿ, ಜನತಾದಳ ಪಕ್ಷದೊಳಗಾಗಲಿ ಇರುವಂಥ ಪ್ರತಿಯೊಬ್ಬ ಸದಸ್ಯರೂ ಪ್ರಾಮಾಣಿಕರಾಗಿಯೇ ಇರಬೇಕು ಅಂತ ಬಯಸ್ತಕ್ಕಂಥದ್ದು ಕೂಡ ಆ ವಿದೇಶಿ ಪತ್ರಕರ್ತರಂತೆಯೇ ಆಗುತ್ತದೆ. ಇನ್ನು ಈ ಅಯೋಧ್ಯ ರಾಮ ಮಂದಿರ ದೇಣಿಗೆ ಹಣವನ್ನು ಕದ್ದಂಥ ಪ್ರಕರಣದಲ್ಲಿ ಕದ್ದವರ ಪರವಾಗಿ ವಕಾಲತ್ತನ್ನು ಯಾರೂ ಹಾಕಬಾರದು, ಹಾಕಿದವರಿಗೆ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸುವುದಾಗಿ ಫೈಜಾಬಾದ್ ವಕೀಲರ ಸಂಘ ತೀರ್ಮಾನವನ್ನು ಕೈಗೊಂಡಿರುವುದಾಗಿ ಕೇಳಲ್ಪಟ್ಟಿದ್ದೇವೆ. ನಮ್ಮ ದೇಶದ ಕಾನೂನು ಪ್ರತಿಯೊಬ್ಬ ಅಪರಾಧಿಗೂ ವಕೀಲರನ್ನು ನೇಮಿಸಿಕೊಳ್ಳುವ ಅಧಿಕಾರವನ್ನು ಕೊಡಮಾಡಿದೆ. ಅವನಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಸರ್ಕಾರದಿಂದಲೇ ಒಬ್ಬ ವಕೀಲನನ್ನು ಕೊಡಮಾಡಲಾಗುತ್ತದೆ. ಲರ್ನೆಡ್ ವಕೀಲರು ಇಲ್ಲದ ಸಂದರ್ಭದಲ್ಲಿ ಪ್ರಕರಣದ ಇತ್ಯರ್ಥ ಸಂಪೂರ್ಣವಾಗಿ ಪೂರ್ಣಗೊಳ್ಳುವುದಿಲ್ಲ. ರಾಜ್ಯದಲ್ಲಿ ಫುಟ್ಪಾತ್ ತೆರವು ಕಾರ್ಯಕ್ರಮ ಬಿರುಸಿನಿಂದ ನಡೆದಿದೆ. ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಕ್ಕಂಥವರ ಬಗ್ಗೆ ಅನುಕಂಪವನ್ನು ಹೊಂದಿರತಕ್ಕಂಥ ಸಚಿವರುಗಳೆಲ್ಲ ಅದನ್ನು ಬಿಸಿ ತುಪ್ಪದಂತೆ ಪರಿಗಣಿಸಿದ್ದಾರೆ. ಯಾಕಂತ ಹೇಳಿದರೆ ಅವರು ಓಟು ಇವರಿಗೆ ಬೀಳುವುದಿಲ್ಲ. ಇದೇನು ಸರ್ಕಾರ ಇದು, ದುಡ್ಕೊಂಡು ತಿನ್ನೋರಿಗೆ ಹೊಟ್ಟೆ ಮೇಲೆ ಹೊಡೆದು ಬಿಡ್ತು ಅಂಥೇಳಿ ಅವರು ಬಾಯ್ ಬಿಡ್ಕೊಂಡ್ರೆ ಇವರು ಚುನಾವಣೆಯೊಳಗೆ ಇವರಿಗೆ ಧಕ್ಕೆ ಆಗ್ತದೆ. ಫುಟ್ಪಾತ್ ಮೇಲೆ ಸಂಚಾರ ಮಾಡ್ತಕ್ಕಂಥದ್ದು ಆ ಪಾದಚಾರಿಗಳ ಹಕ್ಕು ಅನ್ನುವುದನ್ನು ಸುಪ್ರೀಂ ಕೋರ್ಟು ನ್ಯಾಯ ನಿರ್ಣಯ ನೀಡುವ ಮೂಲಕ ನಮಗೆಲ್ಲ ಹೇಳಬೇಕಾದಂಥ ಸ್ಥಿತಿ ನಮ್ಮ ಮುಂದಿದೆ. ಫುಟ್ಪಾತನ್ನು ಅತಿಕ್ರಮಿಸಿ ಯಾರೂ ವ್ಯಾಪಾರವನ್ನು ಮಾಡಬಾರದು. ಆ ಫುಟ್ಪಾತಿಗೆ ಅಂಟಿಕೊಂಡೇ ಬೇಕಾದಷ್ಟು ಜನ ಪಾಪ ಮಳಿಗೆ ಬಾಡಿಗೆಯನ್ನು ಕಟ್ಟಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರ ವ್ಯಾಪಾರ ಇಲ್ಲೇ ಫುಟ್ಪಾತ್ನಾಗ ಅವನು ಬಾಡಿಗೆ ಇಲ್ಲದೆ ಅವನಿಗೆ ವ್ಯಾಪಾರ. ಇದು ನಾನು ಬಡವರ ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ದುಡ್ಕೊಂಡು ತಿನ್ನೋರ ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ಇದು ಸಹಜ. ಈಗ ಆ ಸಮಸ್ಯೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದವರು ಬಗೆಹರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಎಷ್ಟು ಜನ ಇದ್ದಾರೆ ಫುಟ್ಪಾತ್ನಾಗ ಅವ್ರಿಗೊಂದು ಪರ್ಯಾಯವನ್ನು ನೀವು ಕಲ್ಪಿಸಿಕೊಡ್ಬೇಕಾಗ್ತದೆ. ಅಂಥ ಒಂದು ಪರ್ಯಾಯ ಜಾಗ ಇಲ್ಲದೆ ಹೋದ ಪಕ್ಷದಲ್ಲಿ ಯಾರ್ಯಾರಿಗೇನಪ್ಪ ಅಂತಾರೆ ಉದ್ಯೋಗ ಕೊಡಲಿಕ್ಕೆ ಆಗ್ತದೆ. ಸರ್ಕಾರದಲ್ಲಿ ಉದ್ಯೋಗ ಕೊಟ್ಬಿಟ್ರೆ ಅವರಿಗೆ BJPಯವರು ಉದ್ಯೋಗವನ್ನು ಕೊಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ನೀವೆಲ್ಲ ಆರೋಪ ಮಾಡ್ತಾ ಇದ್ದವರು, ಅವರೆಲ್ಲ ಉದ್ಯೋಗ ಕೊಟ್ಬಿಡಿ. ತಮಿಳುನಾಡಿನಲ್ಲಿ TVK ಪಕ್ಷ ಅಧಿಕಾರಕ್ಕೆ ಬಂದ 1 ತಿಂಗಳೊಳಗನೆ ಆ ಸರ್ಕಾರವನ್ನು ಬೀಳಿಸಲಿಕ್ಕೆ ಷಡ್ಯಂತ್ರ ನಡೆದಿರುವುದಾಗಿ ವರದಿಯಾಗಿದೆ. ಸ್ಟಾಲಿನ್ ಅವರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾಗಿ ವರದಿಯಾಗುತ್ತಿದೆ. ವಿಜಯ್ ಜೋಸೆಫರ ಸರ್ಕಾರವನ್ನು ಬೀಳಿಸಲಿಕ್ಕೆ ಸ್ಟಾಲಿನ್ ಮತ್ತು ಸೆಂಥಿಲ್ ಬಾಲಾಜಿ ಅನ್ನುವಂಥ ಶಾಸಕರು ಅಂತೂ ಧರ್ಮಾಂತರಗೊಂಡು ಹೆಸರನ್ನು ಬದಲಾಯಿಸಿಕೊಂಡರೂ ಕಾದಾಡುವುದು ಕಾಲೆಳೆಯುವುದು ತಪ್ಪಿದ್ದಲ್ಲ. ರಾಜ್ಯದಲ್ಲಿ SIR ಜಾರಿಯಲ್ಲಿದೆ. ರಾಮನಗರದಲ್ಲಿ ಒಂದು ಕಲ್ಯಾಣ ಮಂಟಪದ ಒಳಗೆ ಏನಪ್ಪ ಅಂದ್ರೆ ಒಂದು ಕೋಮು ಅಂದರೆ ಮುಸ್ಲಿಮರು, ಒಂದು ಕೋಮು ಅಂತ ಹೇಳ್ತಾರೆ. ಪಕ್ಕಾ ವಿಡಿಯೋದೊಳಗೆ ಬರೀ ಮುಸಲ್ಮಾನರು ಅಲ್ಲಿದ್ದಾರೆ. ಅವರನ್ನೆಲ್ಲ ಒಂದೆಡೆ ಸೇರಿಸಿ ಈ SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತಿದೆ. ಇದು ಬಾಂಗ್ಲಾದಿಂದ ವಲಸೆ ಬಂದವರು ಅಂಥೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇದಕ್ಕೇನಪ್ಪ ಅಂತಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅನತಿ ಮೇರೆಗೆ ಇದೆಲ್ಲ ನಡೆದಿದೆ ಅಂಥೇಳಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಒಬ್ಬ ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟು ಅದನ್ನು ಪರಿಶೀಲನೆ ಮಾಡುವುದಾಗಿ ತಿಳಿಸಿದ್ದಾರೆ. ಈ SIR ವಿಷಯವನ್ನೇ ವಿರೋಧ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಎಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡು ಆಡಳಿತ ಪಕ್ಷದ ವಿರುದ್ಧ ಹೋರಾಟಕ್ಕೆ ಇಳಿಯಬೇಕಾಗಿತ್ತು. ಅದಕ್ಕೆ ತದ್ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮೊಳಗೆ ಕದನವು ಆರಂಭವಾಗಿ ಬಿಟ್ಟಿದೆ. SR ವಿಶ್ವನಾಥ್ ಅವರು
ಸದಾನಂದ ಗೌಡರನ್ನು ಕರಾವಳಿ ಒಕ್ಕಲಿಗ ಅಂತ ಕರೆದ್ರಂತೆ. ಹೀಗಾಗಿ ಕರಾವಳಿಯ ಒಕ್ಕಲಿಗರೆಲ್ಲ ಎಸ್ ಆರ್ ವಿಶ್ವನಾಥ್ ವಿರುದ್ಧ ಪ್ರತಿಭಟನೆಯನ್ನು ಆರಂಭಿಸಿದ ಕೂಡಲೇ ಎಸ್ ಆರ್ ವಿಶ್ವನಾಥ್ ಅವರು ಕ್ಷಮೆಯನ್ನು ಕೋರಿದ್ದಾರೆ. ಒಂದು ಕಡೆ ಅಡ್ಡ ಮತದಾನವು ಇನ್ನೂ ಏನಪ್ಪ ಅಂತಂದ್ರೆ ಬಗೆಹರಿದಿಲ್ಲ. ಧರ್ಮಸ್ಥಳದ ಹೋಗಿ ಆಣೆ ಪ್ರಮಾಣ ಮಾಡಬೇಕು ಅಂತಕ್ಕಂಥದ್ದಕ್ಕೆ ವಿರೋಧ ವ್ಯಕ್ತವಾದ ಕೂಡಲೇ ಅದನ್ನೆಲ್ಲ ಮರೆತರು. ಆದಾಗ್ಯೂ ಒಬ್ಬ ಶಾಸಕರು ಅಲ್ಲಿಗೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿರುವುದಾಗಿ ಹೇಳಿದ್ದಾರೆ. ಪ್ರಾರ್ಥನೆಯು ಆಣೆಯಾಯಿತೆ. ಒಂದು ಕಾಲಕ್ಕೆ ಕಾಂಗ್ರೆಸ್ ಪಕ್ಷದೊಳಗೆ ಈ ರೀತಿ ಆಂತರಿಕ ಗಲಭೆಗಳು ಬಹಳ ಇದ್ವು ಅಂತ. ಅಂದ್ರೆ ಆ ಪಕ್ಷಕ್ಕೆ ಭಾಳ ಬೆಲೆ ಇತ್ತು. ಆ ಪಕ್ಷದೊಳಗೆ ನಾವು ಉಳ್ಕೊಂಡ್ರೆ ನಮಗೆ ಟಿಕೆಟ್ ಸಿಗ್ತದೆ, ನಾವು ನಾಯಕರಾಗ್ತೀವಿ, ನಾವು ಮಂತ್ರಿ ಆಗ್ತಕ್ಕಂಥ ಭಾವನೆಗಳು ಇದ್ದವು. ಹೀಗಾಗಿ ಒಬ್ರಿಗೊಬ್ಬರು ಕಾಲನ ಎಳಿತಕ್ಕಂಥ ಸಂದರ್ಭಗಳು ಅಲ್ಲಿದ್ದವು. ಆಗ ಜಗನ್ನಾಥರಾವ್ ಜೋಶಿ ಅಂತಕ್ಕಂಥ ಒಬ್ಬ ಭಾಷಣಕಾರರು ಅವರು ಹೇಳ್ತಿದ್ರಂತ, ಕಬಡ್ಡಿ ಮತ್ತು ಖೋ ಖೋ ಕಾಂಗ್ರೆಸ್ ಪಕ್ಷದೊಳಗೆ ಸಹಜ ಅಂಥೇಳಿ. ಈಗ ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ಬೆಳೆದುಬಿಟ್ಟದೆ. ಇಲ್ಲಿ ಆಂತರಿಕ ಕಲಹಗಳು ಭಾಳಷ್ಟು ನಡೀತಾ ಇವೆ. ಇನ್ನು ಇರಾಕ್ ಮತ್ತು ಅಮೇರಿಕಾ ಮಧ್ಯೆ ಸ್ವಲ್ಪ ಆ ವಿಷಮ ಸ್ಥಿತಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಕ್ರೂಡ್ ಆಯಿಲ್ ಬೆಲೆ $73 ಅಂದರೆ ಆ ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಯಾವ ಬೆಲೆ ಇತ್ತೋ ಆ ಬೆಲೆಗೆ ಇಳಿದಿರುವುದಾಗಿ ತಿಳಿದು ಬಂದಿದೆ. ಹೀಗಾಗಿ ತಕ್ಷಣದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆಯನ್ನು ಇಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ $183 ಇಳಿಕೆಯೂ ಆಗಿದೆ. ಮತ್ತು ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು 1 ವರ್ಷ ಯಾರೂ ಬಂಗಾರವನ್ನು ಖರೀದಿಸಬೇಡಿ ಅಂತ ಹೇಳಿದ್ದರು. ಈ ಕಳೆದ 30 ದಿನಗಳ ಒಳಗೆ ಬಂಗಾರದ ಬೆಲೆಯಲ್ಲಿ $50,000 ಇಳಿಕೆ ನಾವು ನೋಡಿದ್ದೇವೆ. ಬಹುಶಃ ಖರೀದಿ ಮಾಡಿದವರಿಗೆ ಆ $50,000 ಟೋಪಿ ಖಂಡಿತವಾಗಿ ಬಿದ್ದಿದೆ. ರಾಜ್ಯದಲ್ಲಿ ಹುಸಿ ಬಾಂಬ್ ಹಾವಳಿ ಅತಿಯಾಗಿದೆ. ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ 3 ಬಾರಿ ಹುಸಿ ಬಾಂಬ್ ಬೆದರಿಕೆಗಳು ಬಂದಿದ್ದವು. ಅಲ್ಲಿಯ ಉಚ್ಚ ನ್ಯಾಯಾಲಯಕ್ಕೂ ಬಾಂಬ್ ಇಟ್ಟಿರೋದಾಗಿ ಒಂದು ಮೆಸೇಜ್ ಬಂದಿತ್ತು. ಆಗಲೂ ಏನಪ್ಪ ಅಂತಂದರೆ ಎಲ್ಲರನ್ನೂ ಆಚೆ ಕಳಿಸಿ ಅದನ್ನು ಶೋಧನೆ ಮಾಡಲಾಯಿತು. ನಂತರ ಅದು ಹುಸಿ ಕಾಲ್ ಅಂಥೇಳಿ ತೀರ್ಮಾನ ಮಾಡಿ ಅಷ್ಟಕ್ಕೆ ಕೈಬಿಟ್ಟರು. ನಿನ್ನೆ ಚಿಕ್ಕಮಗಳೂರು ಮತ್ತು ಮೈಸೂರು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಇಟ್ಟಿರುವುದಾಗಿ ಕರೆ ಬಂದಿತ್ತಂತೆ. ಇದರಿಂದ ಕೋರ್ಟ್ ಕಲಾಪಗಳು ಸ್ಥಗಿತ ಆಗಿಬಿಡ್ತವೆ. ಅದಾದ ನಂತರ ಬೆಂಗಳೂರೊಳಗೆ BL ಸರ್ಕಲ್ ಇರತಕ್ಕಂಥ ಇಸ್ರೋ ಕೇಂದ್ರ ಕಚೇರಿಗೂ ಕೂಡ ಬಾಂಬ್ ಇರಿಸಲಾಗಿದೆ ಅಂತಕ್ಕಂಥ ಹುಸಿ ಕಾಲನ್ನು ಆಧರಿಸಿ ತಪಾಸಣೆಯನ್ನು ನಡೆಸಲಾಯಿತು. ಅಲ್ಲಿ ಒಂದು ಇಮೇಲು ಬಂದಿತ್ತಂತೆ, ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ಬಾಂಬ್ ಇಡಲಾಗಿದೆ ಅಂಥೇಳಿ. ಆ ಇಸ್ರೋದಿಂದಲೇ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಕಚೇರಿಗೆ ಮತ್ತೆ ಫೋನ್ ಮಾಡಿದ್ರಂತೆ. ಅಲ್ಲಿಯೂ ಏನಪ್ಪ ಅಂತಂದ್ರೆ ತಪಾಸಣೆ ಕಾರ್ಯ ನಡೀತು. ಇದೆಲ್ಲ ಹುಸಿ ಬಾಂಬ್ ಅಂಥೇಳಿ ತಿಳಿದು ಬಂತು. ಇನ್ನು ಚಿಂತಾಮಣಿ ನಗರದೊಳಗೆ ಪಾಪ ಇವರು ಅಕ್ಕ ತಂಗಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅವ್ರ ದಾರಿಯಲ್ಲಿ ಕೆಲವರು ಚುಡಾಯಿಸಿದ್ರಂತೆ. ಅಟ್ಟಕ್ಕ ಸುಮ್ಮನಾಗದ ಆ ಕಡುಪಾಪಿಗಳು ಅವರ ಮನೆಗೆ ನುಗ್ಗಿ ಆ ಇಬ್ಬರು ಸಹೋದರಿಯರ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದು ವರದಿಯಾಗಿದೆ. ಇದು ನಿಜಕ್ಕೂ ಆತಂಕಕಾರಿ. ಪೊಲೀಸ್ ಇಲಾಖೆ ಅರ್ಥಾತ್ ಪ್ರಿಯಾಂಕ್ ಖರ್ಗೆ ಅವರು ಕೊಲೆಗಡುಕರಿಂದ, ಕಳ್ಳರಿಂದ, ದರೋಡೆಕೋರರಿಂದ, ಮೋಸಗಾರರಿಂದ ಮತ್ತು ಈ ರೀತಿಯ ಸ್ತ್ರೀ ಪೀಡಕರಿಂದ ನಿರಾತಂಕವಾದಂಥ ಸುರಕ್ಷಿತವಾದ ಬದುಕಿನ ಭರವಸೆಯನ್ನು ನಾಗರಿಕರಿಗೆ ಕೊಡಲೇಬೇಕು. ದರ್ಶನ್ ಅವರು ಪರ್ಮನೆಂಟಾಗಿ ಜೈಲಲ್ಲೇ ಇರಲಿಕ್ಕೆ ಎಲ್ಲ ಏನು ನಡಿಬೇಕು ಅದೆಲ್ಲ ನಡೀತಾ ಇದೆ. ಆತನ ಅಭಿಮಾನಿಗಳು ಅಥವಾ ಚೀಲಾಗಳು ಏನಪ್ಪ ಅಂದರೆ ಆ ಸಾಕ್ಷಿಗಳನ್ನು ಬೆದರಿಸಿದ ಆರೋಪದಲ್ಲಿ ನಿನ್ನೆ ಬಂಧನಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಇವೆಲ್ಲ ಉರುಲಾಗಲಿವೆ. ನಾವೆಲ್ಲ ಹಿಂದೆ ಈ ಕೂಲ್ ಡ್ರಿಂಕ್ಸ್ ಒಳಗೆ ಡಾಂಬರ್ ಇದೆ, ಆ ಕಂಪ್ನಿ ಒಳಗಿದೆ, ಈ ಕಂಪ್ನಿ ಒಳಗಿದೆ ಅಂತ ಎಲ್ಲ ನಾವು ಪೇಪರಲ್ಲಿ ಓದಿದ್ವಿ, ಟಿ ವಿಯಲ್ಲಿ ಕೇಳಿದ್ವಿ.
ಆದ್ದರಿಂದಲೇ ಅದು ರುಚಿಯಾಗಿ ಬರ್ತದೆ ಕುಡಿಬೇಕಾದ್ರೆ ಅಂಥೇಳಿ ಕೇಳಿದ್ವಿ. ಅದರ ವ್ಯಾಪಾರ ಮಾರಾಟ ಈಗಾಗಲೇ ಸಾಕಷ್ಟು ಕಡಿಮೆಯೂ ಆಗಿದೆ. ಈಗ ಡಾಂಬರ ದೋಸೆ ಅಂತ ಹೊಸದಾಗಿ ಬಂದದು. ಇದೇನಿದು ಡಾಂಬರ ದೋಸೆ ಅಂತ? KR ಮಾರ್ಕೆಟ್ನೊಳಗೆ ಈ ಒಂದು ವಾರದ ಕೆಳಗೆ ಹಾಕಿರ್ತಕ್ಕಂಥ ಹಾಕಿರ್ತಕ್ಕಂಥ ಡಾಂಬರು ದೋಸೆ ಥರ ಕಿತ್ಕೊಂಡು ಮೇಲೆ ಬರ್ತಾ ಇದೆ. ಇದನ್ನೇನಪ್ಪ ಸ್ವತಃ ಪಬ್ಲಿಕ್ ಟಿವಿಯ ಒಬ್ಬರು ಪತ್ರಕರ್ತರು ಏನಪ್ಪ ಅಂದರೆ ಕ್ಯಾಮರಾವನ್ನು ಹಿಡಿದು ಅದನ್ನು ಕಿತ್ತಿ ನಮಗೆಲ್ಲ ತೋರಿಸಿದರು. ಒಂದು ಡಾಂಬರ್ನ ಕಳಪೆ ಮಟ್ಟ ಅಥವಾ ಸರಿಯಾದ ಮಿಶ್ರಣ ಇಲ್ಲದಿರುವಿಕೆ ಕಂಕರು ಮತ್ತು ಡಾಂಬರು, ಮತ್ತು ಅದನ್ನು ಹಾಕಬೇಕಾದ್ರೆ ಸರಿಯಾಗಿ ಧೂಳನ್ನು ಆಚೆಗೆ ತೆಗೆದು ಹಾಕಬೇಕು. ಅವ್ಯಾವೂ ಈಗ ಆಗ್ತಾ ಇಲ್ಲ. ಕಾರ್ಯದಕ್ಷತೆ ಇಲ್ಲವೇ ಇಲ್ಲ. ತಕ್ಷಣದಲ್ಲೇ ಮಾಡಿ ತಕ್ಷಣದಲ್ಲಿ ಬಿಲ್ ಎತ್ಕೊಂಡ್ಬಿಡೋದು ಅದನ್ನು. ಆದ್ದರಿಂದ ಈ ರೀತಿ ಕಳಪೆ ಕಾಮಗಾರಿಯನ್ನು ಮಾಡಿ ಆ ಬಿಲ್ ಎತ್ಕೊಂಡು ಹೋಗ್ತಕ್ಕಂಥವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಅದನ್ನು ಮತ್ತೊಂದು ಸರ್ತಿ ಅವ್ರ ಕಡೆಯಿಂದ ಹೊಸದಾಗಿ ಆ ರಸ್ತೆಯನ್ನು ಮಾಡಿಸಬೇಕು. ಇರಾಕನ ಮಾಜಿ ಅಧ್ಯಕ್ಷ ಖೊಮೆನಿ ಅಂತಾರೆ ಏನೋ ಒಟ್ಟಿನಲ್ಲಿ ಆತನ ಅಂತ್ಯಕ್ರಿಯೆ ಜುಲೈ 9ಕ್ಕೆ ನೆರವೇರಲಿದೆಯಂತೆ. ಆ ಕಾರ್ಯಕ್ರಮಕ್ಕೂ ಕೂಡ ಭಾರತದ ಪ್ರಧಾನಿಯವರನ್ನು ಅವರು ಆಹ್ವಾನಿಸಿದ್ದಾರೆ ಎಂದು ವರದಿ ಇದೆ. ಪ್ರದೀಪ್ ಈಶ್ವರ್ ಯಾವಾಗಲೂ ಸುದ್ದಿಯಲ್ಲಿರ್ತಕ್ಕಂಥ ಶಾಸಕರು. ಇವರು ಮೊನ್ನೆ ರಟ್ಟೆಯನ್ನು ತಟ್ಟಿಕೊಂಡು ತೊಡೆಯನ್ನು ತಟ್ಟಿಕೊಂಡು ಯಾರನ್ನೋ ಯುದ್ಧಕ್ಕೆ ಆಹ್ವಾನಿಸಿ ಕುಸ್ತಿಗೆ ಆಹ್ವಾನಿಸಿ ಎಲ್ಲ ಡ್ರಾಮಾ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಯಾರೋ ಒಬ್ಬರು ಹಿಂದಿನಿಂದ ಬೂಟನ್ನು ಅವ್ರ ಮೇಲೆ ಎಸೆದರು. ಅವ್ರ ಮೇಲೆ ಏನಪ್ಪ ಅಂದರೆ FIR ಆಯಿತು. ಅವರನ್ನು ಅರೆಸ್ಟು ಮಾಡಲಾಯಿತು. ಉದ್ರೇಕಕಾರಿ ಈ ರೀತಿ ವರ್ತನೆ, ಪ್ರದೀಪರ ವರ್ತನೆಯೇ ಅದಕ್ಕೆ ಕಾರಣ ಅನ್ನೋದರಲ್ಲಿ ಸಂದೇಹವಿಲ್ಲ. ಈ ಪ್ರದೀಪ್ ಈಶ್ವರ್ ಏನಪ್ಪ ಅಂದರೆ SC ಜೈ ಅಂಥೇಳಿ ತಮ್ಮ ರಕ್ಷಣೆಗೆ ಆ SC ಮತ್ತು ST ಅಂತಕ್ಕಂಥ ಪದಗಳನ್ನು ಬಳಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಅಷ್ಟೇ ಅಲ್ಲದೆ ತಾವೊಬ್ಬ ಹಿಂದುಳಿದವರು, ತಮ್ಮ ಮೇಲೆ ದೌರ್ಜನ್ಯ ಎಸಗಲಾಗುತ್ತಿದೆ ಅಂತ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಪ್ರದೀಪ್ ಈಶ್ವರ್ ಅವರು ತಮ್ಮ ಅಳಲನ್ನು ತೋಡಿಕೊಂಡು ಕಣ್ಣೀರಿಟ್ಟಿರುವುದಾಗಿ ವರದಿಯಾಗಿದೆ. ಸಿದ್ದರಾಮಯ್ಯನವರು ನಾನು ನಿನ್ನ ಹಿಂದೆ ಇದ್ದೇನೆ ಅಂತಕ್ಕಂಥ ಅಭಯವನ್ನು ನೀಡಿರುವುದಾಗಿಯೂ ಹಾಗೂ ಸಂಬಂಧಪಟ್ಟ ಪೊಲೀಸರೊಂದಿಗೆ ಮಾತನಾಡಿ ಈ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತ ನಿರ್ದೇಶನವನ್ನು ನೀಡಿರುವುದಾಗಿಯೂ ಹೇಳಿಕೊಂಡಿದ್ದಾರೆ. DK ಶಿವಕುಮಾರ್ ಕೂಡ ಪ್ರದೀಪ್ ಈಶ್ವರ್ ಪರ ನಾನಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ರಾಜ್ಯದ ಮುಖ್ಯಮಂತ್ರಿ ಹತ್ರ ಹೋಗಿ ತಮ್ಮ ಅಳಲನ್ನು ಏಕೆ ತೋಡಿಕೊಳ್ಳಿಲ್ಲ ಅನ್ನೋದೇ ಸೋಜಿಗದ ಪ್ರಶ್ನೆ. ಇನ್ನು ಪಂಜಾಬ್ನ ಗುರುದ್ವಾರದಲ್ಲಿ ನಿಹಾಂಗ್ ಸಿಖ್ಖರು ಇವರು ಈ ದೇಶಕ್ಕೆ ತಲೆನೋವಾಗಿ ಉದ್ಭವ ಆಗ್ತಾ ಇದ್ದಾರೆ. ಯಾವಾಗಲೂ ಖಡ್ಗವನ್ನು ಝಳಪಿಸುತ್ತಲೇ ಇರುತ್ತಾರೆ. ಈ ನಿಹಾಂಗ್ ಸಿಖ್ಖರು ಗುರುದ್ವಾರದಲ್ಲಿ ಬಂದಿರತಕ್ಕಂಥ ಭಕ್ತರ ಮೇಲೆ ಕಂಡಂಗೆ ಖಡ್ಗವನ್ನು ಝಳಪಿಸಿದ ವಿಡಿಯೋಗಳನ್ನು ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆವು. ಈ ದೇಶದಲ್ಲಿ ಭಯಂಕರ ಅಟ್ಟಹಾಸಗಳು ಮರೆಯುತ್ತಿವೆ. ಈಗ ನಡೆದಿರ್ತಕ್ಕಂಥ SIR ಹಾಗೂ ಈ ಗೃಹಜ್ಯೋತಿಯ ಮರು ಪರಿಷ್ಕರಣೆ ಒಳಗೆ ವೋಟರ್ ID-ಯನ್ನು ಕಳ್ಕೊಳ್ಳದೇ ಇರತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಗೃಹಜ್ಯೋತಿಯ ಲಾಭವನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅವರು ಬಂದಾಗ, ಈ ಗೃಹಜ್ಯೋತಿಯವರು ಬಂದಾಗ ಜಾತಿಯನ್ನು ಬೇರೆ ಕೇಳ್ತಾರಂತೆ. ನಿಮ್ಮ ಜಾತಿ ಯಾವುದು ಅನ್ನೋದನ್ನು ಅವ್ರಿಗೆ ಹೇಳಬೇಕು. ಇದು ಜಾತಿ 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 ಅಂಥೇಳಿ ಬಾಯಿ ಬಿಡ್ಕೊಳ್ತಕ್ಕಂಥ ಕಾಂಗ್ರೆಸ್ಸಿನ ನಿರ್ಣಯ. ರಾಜ್ಯದಲ್ಲಿ ಎಷ್ಟೋ ಜನರಿಗೆ BPL ಕಾರ್ಡು ಇಲ್ಲ, APL ಕಾರ್ಡು ಇಲ್ಲ. ಹೊಸದಾಗಿ ಅರ್ಜಿ ಹಾಕೋರಿಗೆ ಅವಕಾಶವನ್ನೇ ಕೊಡದೇ ಇರತಕ್ಕಂಥ ಈ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಪಕ್ಕದ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪ್ರದೇಶದವರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದು ತಮ್ಮ
ಬಲವನ್ನು ಸಾಧಿಸಿದ್ದಾರೆ. ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗದೇ ಹೋದ ಪಕ್ಷದಲ್ಲಿ, ನಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಪಕ್ಷದಲ್ಲಿ ಭಾರತದೊಂದಿಗೆ ಮಾತನಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೊಂದು ವೇಳೆ ಅವರು ಭಾರತದೊಂದಿಗೆ ಮಾತನಾಡಿ ಭಾರತವನ್ನು ಬಯಸಿದರೆ ಅವರನ್ನು ಸೇರಿಸಿಕೊಳ್ಳಬೇಕೇ ಹೇಗೆ ಅನ್ನುವುದು ದೊಡ್ಡ ಪ್ರಶ್ನೆ. ಹಾಗೊಂದು ವೇಳೆ ಅಖಂಡ ಭಾರತ ನಿರ್ಮಾಣ ಮಾಡುವ ಕನಸನ್ನು ನನಸು ಮಾಡಲು ಅವರನ್ನೆಲ್ಲ ನಮ್ಮ ದೇಶದಲ್ಲಿ ಸೇರಿಕೊಂಡದ್ದೇ ಆದರೆ ಮತ್ತಷ್ಟು BPL ಕಾರ್ಡುಗಳು, ಗ್ಯಾರಂಟಿಗಳು ನಾವು ಘೋಷಿಸಲೇಬೇಕಾಗುತ್ತದೆ. ಪರಮಪಾಪಿ ಪಾಕಿಸ್ತಾನ ಸಿಂಧೂ ನದಿಯ ನೀರನ್ನು ಬಿಡದೆ ಹೋದರೆ ಆ ಕೈಗಳನ್ನು ನಾವು ಕತ್ತರಿಸುವುದಾಗಿ ಭಾರತಕ್ಕೆ ಬೆದರಿಕೆ ಒಡ್ಡಿದೆ ಮತ್ತು ಯುದ್ಧಕ್ಕೆ ಸನ್ನದ್ಧರಾಗಿರುವುದಾಗಿಯೂ ಹೇಳಿಕೊಂಡಿದೆ. ನರೇಂದ್ರ ಮೋದಿಜಿಯವರ ನಡಿಗೆ ಆನೆ ನಡಿಗೆ. ಆನೆ ಹೋಗುತ್ತಿರುತ್ತದೆ, ಶ್ವಾನ ಬೊಗಳುತ್ತಿರುತ್ತದೆ. ಈ ವರ್ಷ ಮುಂಗಾರು ಮಳೆ ರಾಜ್ಯದಲ್ಲಿ ಕೈಕೊಟ್ಟಿದೆ. ಆ ಕಡೆ ಅರುಣಾಚಲ ಪ್ರದೇಶ, ಆಸಾಮಿನ ಪದ ನಾಶ ಆಗುವಷ್ಟರ ಮಟ್ಟಿಗೆ ಮಳೆ ಆಗ್ತಾಯಿದೆ. ಕಾಶ್ಮೀರದಲ್ಲಿ ಕೂಡ ಮೇಘಸ್ಫೋಟ ಆಗಿ ಭಯಂಕರ ಅನಾಹುತವನ್ನು ಸೃಷ್ಟಿ ಮಾಡಿದೆ. ದಕ್ಷಿಣದಲ್ಲಿ ಮಳೆಯೇ ಇಲ್ಲ. ಮುಖ್ಯಮಂತ್ರಿಯವರು ಬೇರೆ ಅಣೆಕಟ್ಟುಗಳಿಗೆ ನೀರು ಬರುವುದು ಭರವಸೆ ಇಲ್ಲವಾದ್ದರಿಂದ ಬೆಳೆಯನ್ನು ಬೆಳೆಯದಂತೆ ರೈತರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ತಿಗೂ ಕೂಡ ಅಭಾವ ಬರುವುದಾಗಿ ಅವರು ತಿಳಿಸಿದ್ದಾರೆ. ಗೃಹಜ್ಯೋತಿಗೂ ಏನೋ ಬಂತು ಅಂತ ಕಾಣ್ತದೆ. ಸಾರಿಗೆ ವೆಚ್ಚ ಇಷ್ಟರಲ್ಲೇ ದುಬಾರಿ ಆಗಲಿದೆ. ಯಾವುದು ದುಬಾರಿ ಆದರೇನು ಸ್ವಾಮಿ? ಕಾಲೇಜುಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಕ್ಕಂಥ ಕೆಲವರನ್ನು ಈಗ 17 ಜನರನ್ನು ಬಂಧಿಸಿರುವುದಾಗಿ ವರದಿಯಾಗಿದೆ. ಇದರಲ್ಲಿ ನೈಜೀರಿಯಾ ಪ್ರಜೆಗಳು ಇದ್ದಾರಂತೆ. ಶ್ರೀಮಂತ ದುಡ್ಡಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಹಾಳಾಗುತ್ತಿದ್ದಾರೆ. ಬಡವರು ಬೆಲೆ ಏರಿಕೆಯ ತಾಪದಿಂದ ಬಳಲಿ ಬೆಂಡಾಗುತ್ತಿದ್ದಾರೆ. ಯಾಕೋ ಸರಿಯಾದ ವಾರ್ತೆಗಳು ಲಭ್ಯವಿಲ್ಲ. ಇದರ ಮಧ್ಯೆ ನಮ್ಮ ಕ್ಷೇಮವನ್ನು ನಾವು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.